ಒಂದು ಕಾಲದಲ್ಲಿ ಮೈತ್ರಿ ಸರ್ಕಾರದ ಭಾಗವಾಗಿ ದೋಸ್ತಿಗಳಾಗಿದ್ದ ನಾಯಕರು ಇದೀಗ ವಿರುದ್ಧ ಪಕ್ಷಗಳ ವಿರೋಧಿ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಹಾಗೆ ಎಚ್.ಡಿ. ಕುಮಾರಸ್ವಾಮಿ ಒಂದೇ ಸಮುದಾಯದವರು ಅನ್ನೋದು ಒಂದು. ಹಾಗೆ ಯಾವಾಗ ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆಯಲ್ಲಿ ಕೈ ಜೋಡಿಸಿದ್ರು NDA ಮೈತ್ರಿಕೂಟದ ಭಾಗವಾಗಿ, ಆಗ ಐಡಿಯಾಲಜಿಕಲಿ ಕೂಡ ತದ್ವಿರುದ್ಧ ಆದ್ರು ಅನ್ನೋದು ಮತ್ತೊಂದು ಕಾರಣ. ಇದೆಲ್ಲದರ ಜೊತೆಗೆ ವೈಯಕ್ತಿಕ ಮಟ್ಟಕ್ಕೆ ಆಗಿಂದಾಗೆ ಮಾತುಗಳು ಎಕ್ಸ್ಚೇಂಜ್ ಆಗೋದು ಕೂಡ ಉಭಯ ನಾಯಕರ ನಡುವೆ ನಾವು ಗಮನಿಸ್ತಾ ಇದ್ದೀವಿ. ಈಗಲೂ ಕೂಡ ಅಂಥದ್ದೇ ಒಂದು ಸರದಿ. ರಾಜ್ಯ ರಾಜಕಾರಣದಲ್ಲಿ ಡಿ.ಕೆ. ಶಿವಕುಮಾರ್ ಹಾಗೆ ಎಚ್.ಡಿ. ಕುಮಾರಸ್ವಾಮಿ ಅವರ ಜಗಳ ಒಂದರ್ಥದಲ್ಲಿ ತಾರಕಕ್ಕೇರ್ತಾ ಇದೆ. ಸಿಡಿ ಫ್ಯಾಕ್ಟರಿ ವರ್ಸಸ್ ಬ್ಲೂ ಬಾಯ್ಸ್ ಪಾರ್ಟಿ ಅಂತ ಹೇಳಿ ಉಭಯ ಪಕ್ಷಗಳು, ಪಕ್ಷದ ಕಾರ್ಯಕರ್ತರು ಕಿತ್ತಾಡ್ತಿದ್ದಾರೆ. ಅಸಲಿಗೆ ಈ ಕಿತ್ತಾಟಕ್ಕೆ ಕಾರಣವೇನು, ಯಾವ ರೀತಿಯ ಮಾತು ಪ್ರತಿ ಮಾತು ಈ ಜಗಳದಲ್ಲಿ ಹೊರಬರ್ತಾ ಇದೆ, ಇದೆಲ್ಲದರ ಒಂದು ವರದಿ ನಿಮ್ಮ ಮುಂದೆ. ಕರ್ನಾಟಕದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್, ಸಿಡಿ ಫ್ಯಾಕ್ಟರಿ ವರ್ಸಸ್ ಬ್ಲೂ ಬಾಯ್ಸ್ ಪಾರ್ಟಿ ಪಾಲಿಟಿಕ್ಸ್. ರಾಜ್ಯ ರಾಜಕೀಯದಲ್ಲಿ ಮತ್ತೆ ಟ್ವೀಟ್ ವಾರ್ ಶುರುವಾಗಿದೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಮಧ್ಯೆ ಶುರುವಾಗಿರುವಂತಹ ಈ ಟ್ವೀಟ್ ಕಾಳಗ ರಾಜ್ಯದಲ್ಲಿ ಹೊಸ ಆಯಾಮ ತಂದುಕೊಟ್ಟಿದೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರು ಒಬ್ಬರಿಗೊಬ್ಬರು ಟಾಂಗ್ ಕೊಡುತ್ತಾ ಟ್ವೀಟ್ನಲ್ಲಿ ಸರ್ಕಾರವನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಸಿಡಿ ಫ್ಯಾಕ್ಟರಿ ಮಾಲೀಕನ ಮನೆಹಾಳು ಆರತಿ ಬಗ್ಗೆ ಕಾಂಗ್ರೆಸ್ ಮರೆತಿದೆ. ಟೆಂಟ್ನಲ್ಲಿ ನೀಲಿ ಸಿನಿಮಾ ತೋರಿಸಿದ ದಂಧೆಕೋರನ ಆತ್ಮರತಿ ಎಂತಹದ್ದು? ಕಲೆಕ್ಷನ್ ಗಿರಾಕಿಯ ಆತ್ಮರತಿ ಇರುವುದು ಮಸಾಜ್ ಪಾರ್ಲರ್ಗಳಲ್ಲಿ ಅಲ್ವೇ? ಹನಿ ಟ್ರಾಪ್ ಅಧ್ಯಕ್ಷನ ಆತ್ಮರತಿಗೆ ಸಂಪುಟದ ಮಂತ್ರಿಗಳು, ಶಾಸಕರೇ ಬಲಿಪಶುಗಳಾಗಿಲ್ವೇ? ದೀನದಲಿತರು, ಬಡವರು, ಮಹಿಳೆಯರ ಜಮೀನು ಕಬಳಿಸುವ ರಿಯಲ್ ಎಸ್ಟೇಟ್ ಏಜೆಂಟ್ನ ಆತ್ಮರತಿ ಬಗ್ಗೆ ಬೆಂಗಳೂರಿಗರೇ ಚಿರಪರಿಚಿತ. ಸ್ವಾರ್ಥ ಸಾಧನೆಗೆ ಬ್ಲಾಕ್ ಮೇಲ್ ಮಾಡುವ ಆತ್ಮರತಿಯ ರಾಜಕಾರಣಿಯ ಅನಾಚಾರಗಳ ದೊಡ್ಡ ಪಟ್ಟಿಯೇ ಇದೆ. ರೌಡಿ ರಾಜಕಾರಣಿಯ ಅನುಭವದ ಕೊಚ್ಚೆಗೆ ಯಾರು ತಾನೇ ಸಮ? ನಿಮಗೆ ಯಾರು ಸ್ಪರ್ಧಿಗಳೇ ಇಲ್ಲ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ? ರೋಲ್ ಕಾಲ್ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರೇ. ಪದ್ಮನಾಭನಗರ ಹೊಳೆನರಸೀಪುರದಲ್ಲಿತ್ತು ಸಿಡಿ ಫ್ಯಾಕ್ಟರಿ. ಜೆಡಿಎಸ್ ನಾಯಕರಿಗೆ ಡಿ.ಕೆ. ಸುರೇಶ್ ಟಕ್ಕರ್. ಜೆಡಿಎಸ್ ಅವ್ರಿಗೆ ಕೆಲಸ ಇಲ್ಲ, ಉದ್ಯೋಗ ಇಲ್ಲ. ಫ್ಯಾಕ್ಟ್ರಿ ಎಲ್ಲ ಇದ್ದಿದ್ದು ಹಾಸನದಲ್ಲಿ, ಹೊಳೆನರಸೀಪುರದಲ್ಲಿ. ಹೊಳೆನರಸೀಪುರಕ್ಕೆ ಹೋಗಿ ಕೇಳ್ಕೊಳ್ಳಿ, ಹೊಳೆನರಸೀಪುರಕ್ಕೆ ಹೋಗಿ ಕೇಳಲಿ, ಪದ್ಮನಾಭನಗರಕ್ಕೆ ಹೋಗಿ ಕೇಳಲಿ ಎಲ್ಲಿ ಫ್ಯಾಕ್ಟ್ರಿ ಇತ್ತು ಅಂತ. ಯಾರು ಬೇಡ ಅಂದವರು? ಫ್ಯಾಕ್ಟ್ರಿ ಎಲ್ಲಿತ್ತು ಅಂತ ಅಲ್ಲೇ ಕೇಳ್ಕೊಳ್ಳಿ, ಯಾರು ಬೇಡ ಅಂದವರು? ಫ್ಯಾಕ್ಟ್ರಿ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು ಗೊತ್ತಿದೆಯಲ್ಲ ಈಗ. ಹೊಳೆನರಸೀಪುರ, ಹಾಸನ ಹೊಳೆನರಸೀಪುರದವನ ಕೃತ್ಯ ದೇಶಕ್ಕೆ ಗೊತ್ತು. ಈ ದೇಶದಲ್ಲಿ ಅತ್ಯಂತ ಹೀನಾಯವಾದ ಕೃತ್ಯ ಯಾವುದಾದ್ರೂ ಒಬ್ಬ ಇತ್ತು ಅಂತ ಅಂದ್ರೆ ಅದು ಹಾಸನ ನಡೆದಂತ ದುರ್ಘಟನೆ. ಅದ್ರ ಬಗ್ಗೆ ಒಂದು ವಿಷಾದ ವ್ಯಕ್ತಪಡಿಸಕ್ಕಾಗದೇ ಇರುವಂತ JDS ನ ಮುಖಂಡರುಗಳು ಯಾರ್ಯಾರು ಟ್ವೀಟ್ ಮಾಡ್ತಾ ಇದ್ದಾರೆ, ಅವರುಗಳಿಗೆ ಈ ಬೇರೆದ್ರ ಬಗ್ಗೆ ಮಾತಾಡೋದಕ್ಕೆ ನೈತಿಕತೆ ಎಲ್ಲಿದೆ? ರಾಜ್ಯ ರಾಜಕಾರಣದಲ್ಲಿ ಡಿ.ಕೆ. ಶಿವಕುಮಾರ್, ಎಚ್.ಡಿ. ಕುಮಾರಸ್ವಾಮಿ ಸಂಘರ್ಷ ತಾರಕಕ್ಕೇರಿದೆ. ಈ ಸಂಘರ್ಷಕ್ಕೆ ಸಿಡಿ ಕೂಡ ಎಂಟ್ರಿ ಕೊಟ್ಟು ಜಗಳಕ್ಕೆ ರಂಗು ತುಂಬುತ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಒಂದು ಕಾಲದಲ್ಲಿ ಮೈತ್ರಿ ಸರ್ಕಾರದ ಭಾಗವಾಗಿ ದೋಸ್ತಿಗಳಾಗಿದ್ದ ನಾಯಕರು ಇದೀಗ ವಿರುದ್ಧ ಪಕ್ಷಗಳ ವಿರೋಧಿ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಹಾಗೆ ಎಚ್.ಡಿ. ಕುಮಾರಸ್ವಾಮಿ ಒಂದೇ ಸಮುದಾಯದವರು ಅನ್ನೋದು ಒಂದು. ಹಾಗೆ ಯಾವಾಗ ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆಯಲ್ಲಿ ಕೈ ಜೋಡಿಸಿದ್ರು NDA ಮೈತ್ರಿಕೂಟದ ಭಾಗವಾಗಿ, ಆಗ ಐಡಿಯಾಲಜಿಕಲಿ ಕೂಡ ತದ್ವಿರುದ್ಧ ಆದ್ರು ಅನ್ನೋದು ಮತ್ತೊಂದು ಕಾರಣ. ಇದೆಲ್ಲದರ ಜೊತೆಗೆ ವೈಯಕ್ತಿಕ ಮಟ್ಟಕ್ಕೆ ಆಗಿಂದಾಗೆ ಮಾತುಗಳು ಎಕ್ಸ್ಚೇಂಜ್ ಆಗೋದು ಕೂಡ ಉಭಯ ನಾಯಕರ ನಡುವೆ ನಾವು ಗಮನಿಸ್ತಾ ಇದ್ದೀವಿ. ಈಗಲೂ ಕೂಡ ಅಂಥದ್ದೇ ಒಂದು ಸರದಿ. ರಾಜ್ಯ ರಾಜಕಾರಣದಲ್ಲಿ ಡಿ.ಕೆ. ಶಿವಕುಮಾರ್ ಹಾಗೆ ಎಚ್.ಡಿ. ಕುಮಾರಸ್ವಾಮಿ ಅವರ ಜಗಳ ಒಂದರ್ಥದಲ್ಲಿ ತಾರಕಕ್ಕೇರ್ತಾ ಇದೆ. ಸಿಡಿ ಫ್ಯಾಕ್ಟರಿ ವರ್ಸಸ್ ಬ್ಲೂ ಬಾಯ್ಸ್ ಪಾರ್ಟಿ ಅಂತ ಹೇಳಿ ಉಭಯ ಪಕ್ಷಗಳು, ಪಕ್ಷದ ಕಾರ್ಯಕರ್ತರು ಕಿತ್ತಾಡ್ತಿದ್ದಾರೆ. ಅಸಲಿಗೆ ಈ ಕಿತ್ತಾಟಕ್ಕೆ ಕಾರಣವೇನು, ಯಾವ ರೀತಿಯ ಮಾತು ಪ್ರತಿ ಮಾತು ಈ ಜಗಳದಲ್ಲಿ ಹೊರಬರ್ತಾ ಇದೆ, ಇದೆಲ್ಲದರ ಒಂದು ವರದಿ ನಿಮ್ಮ ಮುಂದೆ.
ಕರ್ನಾಟಕದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್, ಸಿಡಿ ಫ್ಯಾಕ್ಟರಿ ವರ್ಸಸ್ ಬ್ಲೂ ಬಾಯ್ಸ್ ಪಾರ್ಟಿ ಪಾಲಿಟಿಕ್ಸ್. ರಾಜ್ಯ ರಾಜಕೀಯದಲ್ಲಿ ಮತ್ತೆ ಟ್ವೀಟ್ ವಾರ್ ಶುರುವಾಗಿದೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಮಧ್ಯೆ ಶುರುವಾಗಿರುವಂತಹ ಈ ಟ್ವೀಟ್ ಕಾಳಗ ರಾಜ್ಯದಲ್ಲಿ ಹೊಸ ಆಯಾಮ ತಂದುಕೊಟ್ಟಿದೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರು ಒಬ್ಬರಿಗೊಬ್ಬರು ಟಾಂಗ್ ಕೊಡುತ್ತಾ ಟ್ವೀಟ್ನಲ್ಲಿ ಸರ್ಕಾರವನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಸಿಡಿ ಫ್ಯಾಕ್ಟರಿ ಮಾಲೀಕನ ಮನೆಹಾಳು ಆರತಿ ಬಗ್ಗೆ ಕಾಂಗ್ರೆಸ್ ಮರೆತಿದೆ. ಟೆನ್ನಲ್ಲಿ ನೀಲಿ ಸಿನಿಮಾ ತೋರಿಸಿದ ದಂಧೆಕೋರನ ಆತ್ಮರತಿ ಎಂತಹದ್ದು? ಕಲೆಕ್ಷನ್ ಗಿರಾಕಿಯ ಆತ್ಮರತಿ ಇರುವುದು ಮಸಾಜ್ ಪಾರ್ಲರ್ಗಳಲ್ಲಿ ಅಲ್ವೇ? ಹನಿ ಟ್ರಾಪ್ ಅಧ್ಯಕ್ಷನ ಆತ್ಮರತಿಗೆ ಸಂಪುಟದ ಮಂತ್ರಿಗಳು, ಶಾಸಕರೇ ಬಲಿಪಶುಗಳಾಗಿಲ್ವೇ? ದೀನದಲಿತರು, ಬಡವರು, ಮಹಿಳೆಯರ ಜಮೀನು ಕಬಳಿಸುವ ರಿಯಲ್ ಎಸ್ಟೇಟ್ ಏಜೆಂಟ್ನ ಆತ್ಮರತಿ ಬಗ್ಗೆ ಬೆಂಗಳೂರಿಗರೇ ಚಿರಪರಿಚಿತ. ಸ್ವಾರ್ಥ ಸಾಧನೆಗೆ ಬ್ಲಾಕ್ ಮೇಲ್ ಮಾಡುವ ಆತ್ಮರತಿಯ ರಾಜಕಾರಣಿಯ ಅನಾಚಾರಗಳ ದೊಡ್ಡ ಪಟ್ಟಿಯೇ ಇದೆ. ರೌಡಿ ರಾಜಕಾರಣಿಯ ಅನುಭವದ ಕೊಚ್ಚೆಗೆ ಯಾರು ತಾನೇ ಸಮ? ನಿಮಗೆ ಯಾರು ಸ್ಪರ್ಧಿಗಳೇ ಇಲ್ಲ. ಅಂಗೈ ಉಣ್ಣಿಗೆ ಕನ್ನಡಿ ಬೇಕೇ? ರೋಲ್ ಕಾಲ್ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರೇ. ಪದ್ಮನಾಭನಗರ ಹೊಳೆನರಸೀಪುರದಲ್ಲಿತ್ತು ಸಿಡಿ ಫ್ಯಾಕ್ಟರಿ. ಜೆಡಿಎಸ್ ನಾಯಕರಿಗೆ ಡಿಕೆ ಸುರೇಶ್ ಟಕ್ಕರ್. ಬರೀ JDS ಅವ್ರಿಗೆ ಕೆಲಸ ಇಲ್ಲ, ಉದ್ಯೋಗ ಇಲ್ಲ. ಫ್ಯಾಕ್ಟ್ರಿ ಎಲ್ಲ ಇದ್ದಿದ್ದು ಹಾಸನದಲ್ಲಿ, ಹೊಳೆನರಸೀಪುರದಲ್ಲಿ. ಹೊಳೆನರಸೀಪುರಕ್ಕೆ ಹೋಗಿ ಕೇಳ್ಕೊಳ್ಳಿ, ಹೊಳೆನರಸೀಪುರಕ್ಕೆ ಹೋಗಿ ಕೇಳಲಿ, ಪದ್ಮನಾಭನಗರಕ್ಕೆ ಹೋಗಿ ಕೇಳಲಿ ಎಲ್ಲಿ ಫ್ಯಾಕ್ಟ್ರಿ ಇತ್ತು ಅಂತ. ಯಾರು ಬೇಡ ಅಂದವರು? ಫ್ಯಾಕ್ಟ್ರಿ ಎಲ್ಲಿತ್ತು ಅಂತ ಅಲ್ಲೇ ಕೇಳ್ಕೊಳ್ಳಿ, ಯಾರು ಬೇಡ ಅಂದವರು? ಫ್ಯಾಕ್ಟ್ರಿ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು ಗೊತ್ತಿದೆಯಲ್ಲ ಈಗ ಹೊಳೆನರಸೀಪುರ. ಹಾಸನ ಹೊಳೆನರಸೀಪುರದವನ ಕೃತ್ಯ ದೇಶಕ್ಕೆ ಗೊತ್ತು. ಈ ದೇಶದಲ್ಲಿ ಅತ್ಯಂತ ಹೀನಾಯವಾದ ಕೃತ್ಯ ಯಾವುದಾದ್ರೂ ಒಬ್ಬ ಇತ್ತು ಅಂತ ಅಂದ್ರೆ ಅದು ಹಾಸನ ನಡೆದಂಥ ದುರ್ಘಟನೆ. ಅದ್ರ ಬಗ್ಗೆ ಒಂದು ವಿಷಾದ ವ್ಯಕ್ತಪಡಿಸೋಕ್ಕಾಗದೇ ಇರುವಂಥ JDSನ ಮುಖಂಡರುಗಳು ಯಾರ್ಯಾರು ಟ್ವೀಟ್ ಮಾಡ್ತಾ ಇದ್ದಾರೆ ಅವ್ರಗಳಿಗೆ ಈ ಬೇರೆದ್ರ ಬಗ್ಗೆ ಮಾತಾಡೋದಕ್ಕೆ ನೈತಿಕತೆ ಎಲ್ಲಿದೆ? ರಾಜ್ಯ ರಾಜಕಾರಣದಲ್ಲಿ ಡಿಕೆ ಶಿವಕುಮಾರ್ HD ಕುಮಾರಸ್ವಾಮಿ ಸಂಘರ್ಷ ತಾರಕಕ್ಕೇರಿದೆ. ಈ ಸಂಘರ್ಷಕ್ಕೆ ಸಿಡಿ ಕೂಡ ಎಂಟ್ರಿ ಕೊಟ್ಟು ಜಗಳಕ್ಕೆ ರಂಗು ತುಂಬುತ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಒಂದು ಕಾಲದಲ್ಲಿ ಮೈತ್ರಿ ಸರ್ಕಾರದ ಭಾಗವಾಗಿ ದೋಸ್ತಿಗಳಾಗಿದ್ದ ನಾಯಕರು ಇದೀಗ ವಿರುದ್ಧ ಪಕ್ಷಗಳ ವಿರೋಧಿ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಹಾಗೆ HD ಕುಮಾರಸ್ವಾಮಿ ಒಂದೇ ಸಮುದಾಯದವರು ಅನ್ನೋದು ಒಂದು. ಹಾಗೆ ಯಾವಾಗ ಕುಮಾರಸ್ವಾಮಿ ಅವರು BJP ಜೊತೆಯಲ್ಲಿ ಕೈ ಜೋಡಿಸಿದ್ರು NDA ಮೈತ್ರಿಕೂಟದ ಭಾಗವಾಗಿ, ಆಗ ಐಡಿಯಾಲಜಿಕಲಿ ಕೂಡ ತದ್ವಿರುದ್ಧ ಆದರು ಅನ್ನೋದು ಮತ್ತೊಂದು ಕಾರಣ. ಇದೆಲ್ಲದರ ಜೊತೆಗೆ ವೈಯಕ್ತಿಕ ಮಟ್ಟಕ್ಕೆ ಆಗಿಂದಾಗೆ ಮಾತುಗಳು ಎಕ್ಸ್ಚೇಂಜ್ ಆಗೋದು ಕೂಡ ಉಭಯ ನಾಯಕರ ನಡುವೆ ನಾವು ಗಮನಿಸ್ತಾ ಇದ್ದೀವಿ. ಈಗಲೂ ಕೂಡ ಅಂಥದ್ದೇ ಒಂದು ಸರದಿ. ರಾಜ್ಯ ರಾಜಕಾರಣದಲ್ಲಿ ಡಿಕೆ ಶಿವಕುಮಾರ್ ಹಾಗೆ HD ಕುಮಾರಸ್ವಾಮಿ ಅವರ ಜಗಳ ಒಂದು ಅರ್ಥದಲ್ಲಿ ತಾರಕಕ್ಕೇರ್ತಾ ಇದೆ. ಸಿಡಿ ಫ್ಯಾಕ್ಟರಿ ವರ್ಸಸ್ ಬ್ಲೂ ಬಾಯ್ಸ್